ನಾನು ಇವತ್ತು ಮೇಷರಾಶಿಯವರ ಲವ್ ಲೈಫ್ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ನಿಮಗೆ ರೆಸೊನೇಟ್ ಆದರೆ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ, ಅನ್ವಯಿಸಿಲ್ಲ ಅಂದರೆ. ಟ್ಯಾರೋ ಮುಖಾಂತರ ಹೇಳ್ತಾ ಇದ್ದೀನಿ. ಮೆಸೇಜ್ ಅಂತ ಹೇಳೋದಾದರೆ, ನಾನು ಮ್ಯಾನಿಫೆಸ್ಟಿಂಗ್ ಮಾಡ್ತೀರಾ, ನೀವು ಏನೋ ಅನ್ಕೋತೀರಾ ನಿಮ್ಮ ವಿಶ್ ಬಗ್ಗೆ. ಸೊ ಇದೊಂದು ಸೋಲ್ಫುಲ್ ಕನೆಕ್ಷನ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಕಾರ್ಡ್ ನನಗೆ ಚಾರೋಟ್ ಬಂದಿರೋದ್ರಿಂದ ಮೇ ಬಿ ನೀವು ಕನೆಕ್ಟೆಡ್ ಆಗಿರ್ತೀರಾ ಕಟಕ ರಾಶಿಯವ್ರ ಜೊತೆ ಅಂತ ನನಗನ್ಸುತ್ತೆ. ಅಥವಾ ನೀವು ನೆಕ್ಸ್ಟ್ ಕನೆಕ್ಟ್ ಆಗ್ಬೋದು. ಟ್ರಾವೆಲಿಂಗ್ ಆಗ್ತಾ ಇದೆ, ನೀವು ಟ್ರಾವೆಲ್ ಆಗ್ತಿದ್ದೀರಾ ಒಂದು ಪ್ಲೇಸಿಂದ, ನಿಮ್ಮ ಅದರ್ ಪರ್ಸನ್ ಟ್ರಾವೆಲ್ ಆಗ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ಅವರು ಖಂಡಿತವಾಗ್ಲೂ ಕಟಕ ರಾಶಿಯವರೇ ಆಗಿರ್ತಾರೆ ಅನ್ನೋದು ನನ್ನ ಸ್ಟ್ರಾಂಗ್ ಫೀಲಿಂಗ್ ಇದೆ. ಸೊ ಅಥವಾ ಮಿಥುನ್ ರಾಶಿಯವ್ರನ್ನೂ ಆಗಿರ್ಬೋದು. ಕೆಲವರಿಗೆ ಮಿಥುನ್ ರಾಶಿಯವರು, ತುಂಬ ಜನಕ್ಕೆ ಅವ್ರು ಕಟಕ ರಾಶಿಯವ್ರು ಆಗಿರ್ತಾರೆ ಅಂತ ನನಗೆ ಅನಿಸುತ್ತೆ. ಸೆಕೆಂಡ್ ಕಾರ್ಡ್ ನನಗೆ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಅದರ್ ಪರ್ಸನ್ಗೆ ತುಂಬ ಚಾಲೆಂಜಿಂಗ್ ಆಗಿರೋ ರಿಲೇಷನ್ಶಿಪ್ ಇಷ್ಟ. ತುಂಬ ನೀವು ಈಗಾಗಲೇ ರಿಲೇಷನ್ಶಿಪ್ಪಲ್ಲಿ ಇರೋದಾದರೆ ತುಂಬ ಇಂಟಿಮೇಟ್ ಎನರ್ಜಿ ಇದೆ, ತುಂಬ ಇಂಟಿಮೇಟ್ ಆಗಿ ಕನೆಕ್ಟ್ ಆಗಿದ್ದೀರಾ, ಡೀಪಾಗಿ ತುಂಬ ಕ್ಲೋಸಲ್ಲಿದ್ದೀರಾ. ಯಾವಾಗಲೂ ಅವರು ನಿಮ್ಮ ಪಿಕ್ಚರ್ಸನ್ನೇ ನೋಡ್ತಿರ್ತಾರೆ ಅಂತ ಅನಿಸುತ್ತೆ ನನಗೆ ಅದರ್ ಪರ್ಸನ್ನು. ಮೇ ಬಿ ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇರೋರಾಗಿದ್ದೀರಾ. ಸೊ ನಿಮ್ಮ ಜೊತೆ ಹತ್ತಿರದ ಕನೆಕ್ಷನ್ ಇಲ್ಲ ಅವರಿಗೆ, ದೂರದಿಂದ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ, ಮೇ ಬಿ ನಿಮ್ಮ ಪಿಕ್ಚರ್ಸ್ನ ನೋಡ್ತಾ ಇರ್ತಾರೆ ಅಂತ ನಂಗೆ ಅನಿಸುತ್ತೆ. ಥರ್ಡ್ ಕಾರ್ಡ್ ನನಗೆ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೋಸ್ಕರ ಅವರು ವೇಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ಮೇ ಬಿ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಆ ವ್ಯಕ್ತಿ, ಆದರೆ ಅವ್ರ ಗಮನ ನಿಮ್ಮ ಕಡೆ ಇದೆ ಅಂತ ನಾನು ಹೇಳ್ತೀನಿ. ನೀವು ಡಿಸಿಷನ್ನ ಮಾಡಬೇಕು. ಮೇ ಬಿ ನೀವು ರೀಲೋಕೇಟ್ ಆದಮೇಲೆ ಇದು ರಿಲೇಷನ್ಶಿಪ್ ಹ್ಯಾಪನ್ಸ್ ಅಂತ ನಂಗೆ ಅನಿಸುತ್ತೆ. ಹೊಸ ಸಿಂಗಲ್ಸ್ ಇರೋರಿಗೆ ನೀವು ನಿಮ್ಮ ಪ್ಲೇಸ್ನ ಚೇಂಜ್ ಮಾಡಿದ ಮೇಲೆ. 4 ಕಾರ್ಡ್ ಬಂದುಬಿಟ್ಟು ನನಗೆ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಅಂದರೆ ಏನಂದರೆ, ನೀವು ಸ್ಟ್ರೆಂತ್ನ ತೊಗೊಂಡ್ಬಿಟ್ಟು ನಿಮ್ಮ ಬಾಯಿನ ಬಿಟ್ಟು ನಿಮ್ಮ ಫೀಲಿಂಗ್ಸ್ನ, ಅಪೇಕ್ಷೆನ ಶೇರ್ ಮಾಡ್ಕೋಬೇಕು ಅಂತ ನಂಗೆ ಅನಿಸುತ್ತೆ. ತುಂಬ ನೀವು ಹೀಲಿಂಗ್ ಪಾತ್ ಅಂತ ಹೇಳ್ತೀರಿ. ತುಂಬ ಕಷ್ಟಗಳನ್ನ ನೋಡಿರುವಂಥ ವ್ಯಕ್ತಿ ನೀವು. ತುಂಬ ಡಿಲೇ ಇತ್ತು, ಇವಾಗ ನಿಮ್ಮ ವೇಟಿಂಗ್ ಕಂಪ್ಲೀಟ್ ಆಗಿದೆ. ಅದರ್ ಪರ್ಸನ್ ಅಥವಾ ನೀವಾಗಿರ್ಬೋದು, ತುಂಬ ಬೋಲ್ಡ್ ಕರೇಜಿಯಸ್ ಇದ್ದೀರಾ ನೀವು, ತುಂಬ ಪರ್ಫಾರ್ಮರ್ ನೀವು ಅಂತ ಕೂಡ ಹೇಳ್ಬೋದು ನಾನು. ಮೇ ಬಿ ಅದರ್ ಪರ್ಸನ್ ಮೇಷರಾಶಿಯವ್ರು ಕೂಡ ಆಗಿರ್ಬೋದು. ಹೊಸ ವ್ಯಕ್ತಿ ಎಂಟ್ರಿ ಅಂತ ನಾನು ಹೇಳಿದೆ. ಕಮಿಟ್ಮೆಂಟ್ ಇದೆ, ತುಂಬ ಅಮೇಜಿಂಗ್ ಆಗಿರೋ ಒಂದು ಸೋಲ್ಫುಲ್ ಕನೆಕ್ಷನ್ ಆಗುತ್ತೆ. ಆದರೆ ನೀವು ಮೇಷರಾಶಿಯವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆದರೆ ಮಾತ್ರ ತುಂಬ ಸ್ಲೋ ವೇ ಮೂವಿಂಗ್ ಅಂತ ಹೇಳ್ತೀನಿ. ಸ್ಲೋಲಿ ಮೂವಿಂಗ್ ರಿಲೇಷನ್ಶಿಪ್ ಆಗಿರುತ್ತೆ ಇದು. ನನಗೆ 5th ಕಾರ್ಡ್ ಡೆತ್ ಕಾರ್ಡ್ ಬಂದಿರೋದ್ರಿಂದ 5th ಕಾರ್ಡು ಡಾಮಿನೇಷನ್ ಇರುತ್ತೆ. ಅದರ್ ಪರ್ಸನ್ ಆಗಿರ್ಬೋದು, ನೀವೇ ಆಗಿರ್ಬೋದು, ತುಂಬ ಡಾಮಿನೇಟಿಂಗ್ ಪರ್ಸ್ನಾಲಿಟಿ ಇದೆ ಅಂತ ನಾನು ಹೇಳ್ತೀನಿ. ಅವ್ರಿಗೆ ತುಂಬ ಚೇಂಜ್ ನೋಡಿದ್ದಾರೆ ಲೈಫಲ್ಲಿ. ಅವ್ರಿಗೆ ಏನೋ ಗೊತ್ತಿಲ್ಲ, ನಿಮ್ಮ ಕಡೆ ತುಂಬ ಮ್ಯಾಗ್ನೆಟಿಕ್ ಎನರ್ಜಿ ಇತ್ತು ಇರೋ ಹಾಗಿದೆ. ತುಂಬ ಅಟ್ರಾಕ್ಟಿವ್ ಇದ್ದಾರೆ ನಿಮ್ಮ ಮೇಲೆ ಅಂತ ನಂಗೆ ಅನಿಸುತ್ತೆ. ನಿಮ್ಗನ್ಸುತ್ತೆ ನೀವು ತುಂಬ ಸಾಧನೆನ ಮಾಡಿದ್ದೀರಿ, ಸೆಲ್ಫ್ ಪ್ರೊಕ್ಲೇಮ್ಡ್ ಅಂತ ಹೇಳ್ತಾರೆ ನೋಡಿ. ನನ್ನ ಲೈಫಲ್ಲಿ ತುಂಬ ಸಾಧನೆ ಮಾಡಿದ್ದೀನಿ ಅಂತ ನಿಮಗೆ ನೀವೇ ಹೆಮ್ಮೆ ಪಟ್ಕೊಳ್ಳೋಂಥ ವ್ಯಕ್ತಿ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಇದು ರಾಂಗ್ ಕೂಡ ಇರ್ಬೋದು. ನನಗೆ ಕಾರ್ಡಲ್ಲಿ ಹೇಳ್ತಾ ಇರೋದನ್ನು ಹೇಳ್ತಾ ಇದ್ದೀನಿ. ನೀವು ಕಪ್ಪಲ್ ಆಗ್ತೀರಾ, ಇದೊಂದು ತುಂಬ ಸ್ಟ್ರಾಂಗ್ ಸೋಲ್ಫುಲ್ ಕನೆಕ್ಷನ್ ಆಗಿರುತ್ತೆ. ನಿಮಗೆ ಅವರು ತುಂಬ ಇಷ್ಟ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಅದರ್ ಪರ್ಸನ್ನು. ಆದರೆ ಅದರ್ ಪರ್ಸನಿಗೆ ಮಾತ್ರ ನೀವು ಹೇಗೆ ಇರಿ, ಏನೇ ಮಾಡಿ, ನಿಮ್ಮ ಕಂಡ್ರೆ ತುಂಬ ಇಷ್ಟ ಅವರಿಗೆ ಅಂತ ನಂಗೆ ಅನಿಸುತ್ತೆ. ಆಲ್ ಎಫರ್ಟ್ ಇರೋದು ಅದರ್ ಪರ್ಸನ್ನು. ಇದು ನಿಮ್ಮ ವ್ಯಕ್ತಿ ಆಗಿದ್ದರೆ, ಅಥವಾ ನಿಮಗೆ ತುಂಬ ದಿನಗಳಿಂದ ಕನೆಕ್ಟೆಡ್ ಇರ್ತಾರೆ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ, ಆದರೆ ಅವ್ರನ್ನ ನೀವು ನೋಡಿರಲ್ಲ. ಕೆಲವೊಬ್ಬರಿಗೆ ಫೇಸ್ ಟು ಫೇಸ್ ಫಿಸಿಕಲಿ ಅವ್ರನ್ನ ನೀವು ನೋಡಿರಲ್ಲ ಅಂತ ನಂಗೆ ಅನಿಸುತ್ತೆ. ಮೇ ಬಿ ಪಿಕ್ಚರ್ಸ್ ಶೇರ್ ಆಗಿರ್ಬೋದು, ಅಥವಾ ಮೆಸೇಜಸ್ ಶೇರ್ ಆಗಿರ್ಬೋದು, ವಿಶಸ್ಸು, ಆ ಥರ ಇರುವಂಥ ರಿಲೇಷನ್ಶಿಪ್. ಆದರೆ ಡೈಲಿ ಅವರು ನಿಮ್ಮ ಪಿಕ್ನ ನೋಡ್ತಾರೆ ಸರಿ ಆದರು ಅಂತ ನನಗೆ ಇನ್ನರ್ ಫೀಲಿಂಗ್ಸ್ ಇರೋದು. ನಿಮ್ಮ ಬಗ್ಗೆನೇ ಅವ್ರ ಇಮ್ಯಾಜಿನೇಷನ್ ಇರುತ್ತೆ, ಅವ್ರ ಲೈಫ್ ಬಗ್ಗೆ ಅವ್ರ ಇಮ್ಯಾಜಿನೇಷನ್ ಸ್ಟೋರಿ ಸ್ಟಾರ್ಟ್ ಆಗೋದೇ ನಿಮ್ಮಿಂದ ಅಂತ ನಂಗೆ ಅನಿಸುತ್ತೆ. ಅವ್ರು ಯಾರು ಅಂತ ಕೂಡ ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಆದರೆ ಇದು ಒಂದು ತುಂಬ ಸ್ಟ್ರಾಂಗ್ ಆಗಿರೋ ಕನೆಕ್ಷನ್ ಆಗುತ್ತೆ. ಇದು ಒಂಥರ ಫೇರಿ ಟೇಲ್ ಥರ ಇರುವಂಥ ಕನೆಕ್ಷನ್ ಅಂತ ನಾನು ಹೇಳ್ತೀನಿ.
ಮೇ ಬಿ ಆ ವ್ಯಕ್ತಿ ನಿಮಗೆ ಲೈಫಲ್ಲಿ ಸಿಗ್ಬೋದು ಅಥವಾ ಸಿಗದೇ ಇರ್ಬೋದು, ನೀವು ಯಾರ್ದೋ ಜೊತೆ ಕನೆಕ್ಟ್ ಆಗಿರ್ಬೋದು. ಆದರೆ ನಿಮಗೋಸ್ಕರ ಆ ವ್ಯಕ್ತಿ ವೇಟ್ ಮಾಡ್ತಾ ಇರ್ತಾರೆ. ಮೇ ಬಿ ಇದು ಪಾಸಿಬಲೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು